ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ದೋಷಿ ಅಂತ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಬಹುದೊಡ್ಡ ರಿಲೀಫ್ ಸಿಕ್ಕಿದೆ ಜಾಮೀನು ಮಂಜೂರಾಗೋದ್ರ ಮೂಲಕ. ಜೀವಾವಧಿ ಶಿಕ್ಷೆಯಿಂದ ಶಾಸಕತ್ವವನ್ನು ಕಳ್ಕೊಂಡಿದ್ರು ವಿನಯ್ ಕುಲಕರ್ಣಿ. ಹೈಕೋರ್ಟ್ ತೀರ್ಪಿನಿಂದ ವಿನಯ್ ಕುಲಕರ್ಣಿಗೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು ನಾವು. ತಾತ್ಕಾಲಿಕ ಯಾಕೆ ಅಂತ ಹೇಳ್ತೀವಿ ನಿಮಗೆ. ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಕ್ಕಿದೆ. ಈಗ ಅವರಿದ್ದ ಪರಿಸ್ಥಿತಿನಲ್ಲಿ ಇದು ಬಿಗ್ ರಿಲೀಫು, ಬಟ್ ಇದೇ ಅಂತಿಮ ಅಲ್ಲ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದೆ ತಾತ್ಕಾಲಿಕ. ಯಾಕಂದ್ರೆ ಇದು ಇಂಟರಿಮ್ ಆರ್ಡರ್, ಅಂದ್ರೆ ಮಧ್ಯಂತರ ಆದೇಶ. ಇಡೀ ಪ್ರಕರಣ ರದ್ದಾಗಿದ್ದಿದ್ರೆ ಅವ್ರಿಗೆ ಅತಿ ದೊಡ್ಡ ಜಯ ಅಂತ ನಾವು ಕರಿಬಹುದಾಗಿತ್ತು. ಬಟ್ ಈಗ ಅವರ ಸಿಚುವೇಶನ್ ಕಂಪೇರ್ ಮಾಡಿದ್ರೆ, 107 ದಿನಗಳ ಜೈಲುವಾಸವನ್ನು ಕಂಪೇರ್ ಮಾಡಿದ್ರೆ, ಹೌದು ಜಯ ಅಥವಾ ಮುನ್ನಡೆ. ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ 2 ವಿಚಾರಗಳು ಇವತ್ತಾಗಿದೆ ವಿನಯ್ ಕುಲಕರ್ಣಿ ಅವರ ಕೇಸ್ನಲ್ಲಿ. ಒಂದು, ಅವರ ಶಿಕ್ಷೆಯನ್ನ ಅಮಾನತ್ತಿನಲ್ಲಿ ಇಡಲಾಗಿದೆ. ಎರಡನೇದು, ಅವರಿಗೆ ಶಾಸಕತ್ವ ಮರುಕಳಿಸುವ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ತನಕ ಧಾರವಾಡದ ಬೈ ಎಲೆಕ್ಷನ್ ಘೋಷಣೆ ಆಗಿರಲಿಲ್ಲ. ಹೀಗಾಗಿ ಒಂದು ನ್ಯಾಚುರಲ್ ಅಡ್ವಾಂಟೇಜ್. ಎರಡನೇದು, ಹೈಕೋರ್ಟೇ ತಾತ್ಕಾಲಿಕವಾಗಿ ಜಾಮೀನು ಕೊಡೋದ್ರ ಮೂಲಕ, ಶಿಕ್ಷೆಯನ್ನು ಅಮಾನತ್ನಲ್ಲಿ ಇಡೋದ್ರ ಮೂಲಕ ವಿನಯ್ ಕುಲಕರ್ಣಿ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಂಗಾಗ್ತಾ ಇದೆ. ಬಟ್ ಸಿಬಿಐ ಹಾಗಂತ ಸುಮ್ಮನಿರುತ್ತಾ? ಸಿಬಿಐ ಮತ್ತೊಮ್ಮೆ ಅಪೀಲ್ ಹೋಗೋದಕ್ಕೂ ಅವಕಾಶ ಇರುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಅವಕಾಶ ಇರುತ್ತೆ. ಇನ್ನೊಂದು ಬಿಗ್ಗೆಸ್ಟ್ ಟೇಕ್ ಅವೇ ಅಂತ ಹೇಳಿದ್ರೆ ಧಾರವಾಡದ ವಿಚಾರ. ಅವ್ರ ವಕೀಲರು ಹೇಳ್ತಾ ಇದ್ರು, ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಬೇಲ್ ಕ್ಯಾನ್ಸಲ್ ಆಯಿತು ಆವಾಗಿಂದ ಅವ್ರಿಗೆ ಹೋಗೋದಕ್ಕೆ ಆಗಿರಲಿಲ್ಲ, ಅದು ಅವ್ರ ಕ್ಷೇತ್ರ ಅಂತೆಲ್ಲ ಹೇಳಿದ್ರು. ಸೊ ಅದನ್ನು ಕೂಡ ವಿಚಾರ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಧಾರವಾಡಕ್ಕೆ ಹೋಗ್ತಾರಾ, ಇವತ್ತು ಸಂಜೆನೆ ಇವ್ರು ರಿಲೀಸ್ ಆಗ್ತಾರಾ ಅಂತ. ರಿಲೀಸ್ ಆಗೋದಕ್ಕೆ ಮುಂಚೆ ಬೇಲ್ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಅದೇ ಶೂರಿಟಿ ಗಿರಿಟಿ ಎಲ್ಲ ಕೇಳಿರ್ತಾರೆ, ಪಾಸ್ಪೋರ್ಟ್ ಎಲ್ಲ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಅವೆಲ್ಲ ಪ್ರಕ್ರಿಯೆಗಳಾದ ಬಳಿಕ ಆಬ್ವಿಯಸ್ಲಿ ರಿಲೀಸ್ ಆಗ್ತಾರೆ. ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಆ ಶಿಕ್ಷೆಯನ್ನ ಸದ್ಯಕ್ಕೆ ಅಮಾನತ್ನಲ್ಲಿ ಇಟ್ಟಿದೆ. ಕೊಲೆ ಕೇಸ್ನಲ್ಲಿ ಇವರು ದೋಷಿ, ಇವರ ಪಾತ್ರ ಸಾಬೀತಾಗಿತ್ತು. ಬಟ್ ಈಗ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಹೈಕೋರ್ಟ್ನ ವಿಭಾಗೀಯ ಪೀಠ. ಯಾವ ವಾದಕ್ಕೆ ಪುರಸ್ಕಾರ ಸಿಕ್ಕಿದೆ ಅನ್ನೋದು ನಮಗೆ ಆಪರೇಟಿವ್ ಪೋರ್ಷನ್ನ ತೀರ್ಪಿನ ಕಂಪ್ಲೀಟ್ ಮಾಹಿತಿಗಳು ಸಿಕ್ಕಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದ್ಯಾ ಇಲ್ವಾ ಅನ್ನೋದು ಮಾತ್ರ ಮೇಲ್ನೋಟಕ್ಕೆ ಪ್ರಕಟ ಆಗುತ್ತೆ. ತೀರ್ಪನ್ನು ಕಂಪ್ಲೀಟ್ ಆಗಿ ಬರೆದಿರ್ತಾರೆ, ಅದರಲ್ಲಿ ಗೊತ್ತಾಗುತ್ತೆ ಯಾವ್ದು ಇವ್ರಿಗೆ ಮುನ್ನಡೆ ಆಯಿತು, ಸಿಬಿಐ ವಕೀಲರಿಗೆ ಯಾವ್ದು ಹಿನ್ನಡೆ ಆಯಿತು ಅಂತ. ಮಧ್ಯಂತರ ಆದೇಶ ಪ್ರಕರಣ ಇನ್ನೂ ರದ್ದಾಗಿಲ್ಲ. ಹೀಗಾಗಿ ಇದು ತಾತ್ಕಾಲಿಕವಾಗಿ ಜಯ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಇದು ಮಧ್ಯಂತರ ಆದೇಶ ಆಗಿರೋದ್ರಿಂದ ತಾತ್ಕಾಲಿಕ ಜಯ ಅಂತ ನಾವು ಕೋಟ್ ಮಾಡಬಹುದಾ? ಯಾವ ವಾದಕ್ಕೆ ಪುರಸ್ಕಾರ ಸಿಕ್ಕಿದೆ, ಏನೇನ್ ಸದ್ಯಕ್ಕೆ ಡಿಸ್ಕಷನ್ ಆಗ್ತಾ ಇದೆ ಅಂತ? ಮಮತಾ, ಇದುವರೆಗೂ ಕೂಡ ಆದೇಶದ ಸಂಪೂರ್ಣವಾದ ಆಪರೇಟಿವ್ ಪೋರ್ಷನ್ಸ್ ಏನಿತ್ತು ಅದು ಯಾವುದು ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಕೇವಲ ಇವತ್ತು ಆದೇಶವನ್ನ ನೀಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶ ಹೇಳಿರುವಂಥದ್ದು ತಡೆಯಾಜ್ಞೆ. ಅಂದ್ರೆ ಈಗ ಕೆಳಹಂತದ ನ್ಯಾಯಾಲಯ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಂತ ಆದೇಶ ಏನಿತ್ತು, ಆದೇಶಕ್ಕೆ ತಡೆಯಾಜ್ಞೆ ಮತ್ತು ಜಾಮೀನನ್ನ ಕೂಡ ಮಂಜೂರು ಮಾಡಿದೀವಿ ಅಂತೇಳಿ ಹೇಳಿರುವಂಥದ್ದು. ಯಾಕಂದ್ರೆ ವಿನಯ್ ಕುಲಕರ್ಣಿ ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂಥದ್ದೇ ಈ ಆದೇಶವನ್ನ ಅಮಾನತಿನಲ್ಲಿ ಇಡಬೇಕು, ಇವತ್ತು ಜಾಮೀನನ್ನ ಮಂಜೂರು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಸುದೀರ್ಘವಾದ ವಾದ ಪ್ರತಿವಾದವನ್ನು ಆಲಿಸಲಾಗಿತ್ತು. ಜೊತೆಗೆ ಕೆಳಹಂತದ ನ್ಯಾಯಾಲಯ ಯಾವ್ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅದೆಲ್ಲನೂ ಕೂಡ ಹೈಕೋರ್ಟ್ನಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಈಗ ಆದೇಶ ಆಗಿದೆ. ಆದೇಶವನ್ನು ಕೊಡುವಂತ ಸಂದರ್ಭದಲ್ಲಿ ಮಧ್ಯಂತರ ಆದೇಶವನ್ನ ಅಂತೇಳಿ ಈಗಾಗಲೇ ಹೇಳಿರುವಂತದ್ದು ಮತ್ತು ಸಿಬಿಐಗೆ ಈಗ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗ್ಲಿಕ್ಕೆ ಅವಕಾಶಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ವಿನಯ್ ಕುಲಕರ್ಣಿ ಇರ್ಬೋದು ಮತ್ತು ವಿನಯ್ ಕುಲಕರ್ಣಿಯ ಜೊತೆಯಲ್ಲಿ ಇನ್ನು 4 ಜನ ಆರೋಪಿಗಳೇನಿದ್ರು, ಆರೋಪಿಗಳು ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರು. ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ಇದೇ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಧಾರವಾಡ ಪ್ರವೇಶ ಮಾಡುವಂತದ್ದು ಇರಬಹುದು, ಅದಕ್ಕಿಂತ ಮುಂಚಿತವಾಗಿ ಜೈಲಿನಿಂದ ಹೊರಗಡೆ ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಂಡ ಹಿನ್ನೆಲೆಯಲ್ಲಿ ಈಗ ತಡೆಯಾಜ್ಞೆ ಕೂಡ ಆಗಿದೆ. ಜಾಮೀನನ್ನ ಕೂಡ ಕೊಟ್ಟು ಈಗ ಹೊರಗಡೆಯನ್ನ ಕೊಡ್ತಾ ಇರುವಂತದ್ದು. ಇಬ್ಬರು ಶ್ಯೂರಿಟಿ ಇರ್ಬೋದು, 5 ಲಕ್ಷ ಬಾಂಡ್ ಇರ್ಬೋದು, ಜೊತೆಗೆ ದೇಶವನ್ನ ಬಿಟ್ಟು ಹೊರಗಡೆ ಹೋಗಬಾರ್ದು, ಸೆಷನ್ಸ್ ಕೋರ್ಟ್ಗೆ ಪಾಸ್ಪೋರ್ಟ್ ನ ಸಲ್ಲಿಕೆಯನ್ನ ಮಾಡಬೇಕು, ಅಂದ್ರೆ ಅವರ ಸುಪರ್ದಿಗೆ ಕೊಡಬೇಕು ಅಂತೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಜೈಲಿನ ಒಳಗಡೆ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಿ ಜೈಲಿನ ಒಳಗಡೆಯೇ ಇರೋ ಬದಲಾಗಿ ಹೊರಗಡೆ ಬಂದು ಒಂದಷ್ಟು ಹೋರಾಟವನ್ನ, ಕಾನೂನು ಹೋರಾಟ ಏನಿತ್ತು ಕಾನೂನು ಹೋರಾಟವನ್ನ ಮುಂದುವರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಅದು ಅನಿವಾರ್ಯ ಪರಿಸ್ಥಿತಿಯ ನಡುವೆ ಹೊರಗಡೆ ಬಂದು ಒಂದಷ್ಟು ರಿಲ್ಯಾಕ್ಸ್ ಅನ್ನು ಕೂಡ ಪಡ್ಕೊಳ್ಳುವಂತ ಅವಕಾಶಗಳೀಗ ವಿನಯ್ ಕುಲಕರ್ಣಿಗೆ ಸಿಕ್ಕಿದೆ. ಒಂದು ರೀತಿಯಲ್ಲಿ ತಾತ್ಕಾಲಿಕ ರಿಲೀಫ್ ಅನ್ನ ಪಡ್ಕೊಂಡು ವಿನಯ್ ಕುಲಕರ್ಣಿ ಮುಂದಿನ ಕಾನೂನು ಹೋರಾಟವನ್ನ ಹೊರಗಡೆ ಬಂದು ಮಾಡಬಹುದಾಗಿರುವಂತದ್ದು. ಮಮತಾ.